ತಿರುಪತಿ ತಿಮ್ಮಪ್ಪನ ಲಡ್ಡು ಮಹಾಪ್ರಸಾದದಲ್ಲಿ ಕಲಬೆರಕೆ ತುಪ್ಪ ಬಳಸಲಾಗಿದೆ ಎಂಬ ಆರೋಪ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನ ಮೂಡಿಸಲೇಬೇಕು. ಹಿಂದೂಗಳ ಅತ್ಯಂತ ನಂಬಿಕೆ ಇರುವ ಮತ್ತು ಅತ್ಯಂತ ಶ್ರೀಮಂತಿಕೆಯೂ ಇರುವ ದೇವಸ್ಥಾನವೆಂದರೆ ಟಿಟಿಡಿ. ಈ ಟಿಟಿಡಿ ತಿರುಮಲವನ್ನ ಹಾಳು ಮಾಡಲು ಬಹು ಜನರು ಪ್ರಯತ್ನಿಸಿ ವಿಫಲರಾಗಿದ್ದಾರೆ ಇಲ್ಲಿಯವರೆಗೆ. ಕಳೆದ 5 ವರ್ಷಗಳಲ್ಲಿ ಅಂತಹ ಬಹಳ ಪ್ರಯತ್ನಗಳು ನಡೆದು ಒಂದಷ್ಟು ಗಾಯಗಳಾಗಿವೆ ಆ ಭಾಗಕ್ಕೆ. ಹಾಗಾಗಿ ಸಂಚಲನ ಮೂಡಿಸಲೇಬೇಕು. ಸಿಎಂ ಆರೋಪಕ್ಕೆ ಪೂರಕವಾಗಿ ಟಿಟಿಡಿಯ ಎಕ್ಸಿಕ್ಯೂಟಿವ್ ಆಫೀಸರ್, ಮುಖ್ಯ ಆಡಳಿತಾಧಿಕಾರಿ, ಕಾರ್ಯನಿರ್ವಾಹಕ ಆಡಳಿತಾಧಿಕಾರಿ ಶ್ಯಾಮಲ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡು ಮೂಲದ AR ಫುಡ್ಸ್ ಸರಬರಾಜು ಮಾಡಿದ ತುಪ್ಪ ಕಲಬೆರಕೆಯಿಂದ ಕೂಡಿತ್ತು, ತಕ್ಷಣವೇ ಕ್ರಮ ತೆಗೆದುಕೊಂಡಿದ್ದೇವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಲಡ್ಡುಗೆ ಬಳಸುವ ತುಪ್ಪದ ಗುಣಮಟ್ಟ ಪರೀಕ್ಷೆಗೆ ಟಿಟಿಡಿ ಸ್ವಂತ ಲ್ಯಾಬ್ ಬಂದಿಲ್ಲ. ತುಪ್ಪಕ್ಕಿಲ್ಲ, ಲಡ್ಡುಗಿದೆ. ನಾನು ನೋಡಿದ್ದೀನಿ ಅದನ್ನ ಒಂದು ಪ್ರೋಗ್ರಾಮಲ್ಲಿ. ಲಡ್ಡುನ ಟೆಸ್ಟ್ ಮಾಡ್ತಾರೆ, ಅದ್ರದ್ದು ಏನೇನೋ ಬರೋದ್ನೆಲ್ಲ ಅದೇನೇನೋ ಚೆಕ್ ಮಾಡಿ ಎಲ್ಲ ಮಾಡ್ತಾರಪ್ಪ. ಕ್ವಾಲಿಟಿ ಕಂಟ್ರೋಲ್. ಅಧಿಕಾರಿಗಳು ಈ ಹಿಂದೆ ಪರೀಕ್ಷೆ ಮಾಡಿರಲಿಲ್ಲ. ಬರೀ 411 ರೂಪಾಯಿಗೆ ತುಪ್ಪ ಸರಬರಾಜು ಮಾಡಿದ್ದಾರೆ. ಈ ದರಕ್ಕೆ ಉತ್ತಮ ಗುಣಮಟ್ಟದ ತುಪ್ಪ ಪೂರೈಕೆ ಸಾಧ್ಯವೇ ಇರಲಿಲ್ಲ ಅಂತ ಶ್ಯಾಮಲ ರಾವ್ದು ವಾದ. ಅದು ಎಲ್ಲವನಿಗೂ ಗೊತ್ತಿತ್ತು. ಅಟ್ಲೀಸ್ಟ್ ನಮ್ಮ KMFನವ್ರು ಇದನ್ನ ಅವಾಗ ಹೇಳಿದ್ರು. ನಾವು ಯಾಕೆ ಪೂರೈಕೆ ಮಾಡ್ತಿಲ್ಲ ಅಂದರೆ ನಮ್ಮ ಮತ್ತು ತಿರುಪತಿಯ ಸಂಬಂಧ ಬಹಳ ಗಾಢವಾದದ್ದು, ಆದರೆ ಅವರು ಕೇಳುತ್ತಿರುವ ರೇಟ್ನಲ್ಲಿ ಅದನ್ನು ಸಪ್ಲೈ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ನಾವು ನಿಲ್ಲಿಸಿದ್ದೀವಿ ಅಂತ ಹೇಳಿದ್ರು. ಆಲ್ ರೈಟ್. ದೇಗುಲದ ಮಾಜಿ ಪ್ರಧಾನ ಅರ್ಚಕ ರಮಣ ದೀಕ್ಷಿತಲು ಅವರು ಕಳೆದ 5 ವರ್ಷದಿಂದ ಮಹಾಪಾಪ ನಡೀತಾ ಇತ್ತು, ಅಂತ ಆಪಾದಿಸಿದ್ರೆ ಸನಾತನ ಧರ್ಮರಕ್ಷಣಾ ಮಂಡಳಿ ಸ್ಥಾಪಿಸಬೇಕು ಅಂತ ಕೇಂದ್ರವನ್ನು DCM ಪವನ್ ಕಲ್ಯಾಣ್ ಆಗ್ರಹಿಸಿದ್ದಾರೆ. ಮಾಡ್ಬೋದು, ಏನು ಮಾಡಬಾರ್ದು ಅಂತ ಏನಿದೆ, ಯಾಕೆ ಮಾಡಬಾರ್ದು? ಮಾಡ್ಬೋದು. ಆಡಳಿತಾರೂಢ TDP ನಾಯಕರೆಲ್ಲ ಜಗನ್ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ ಜಗನ್ ತಳ್ಳಾಕಿದ್ದಾರೆ. ಇನ್ನೇನು ತಳ್ಳಾಕ್ತೆ? ಹೌದು ನಾನೇ ಬೆರಕೆ ಮಾಡಿದ್ದೆ ಅಂತ ಹೇಳ್ತಾರೆ ಅವರು. 3 ಹಂತ ಇದೆ. ಹಾಗಿದ್ದು ತುಪ್ಪದ ಕಲಬೆರಕೆ ಆಗಿದೆ ಅಂದರೆ ಹೇಗೆ ಅಂತೇನೇನೋ ಸುಳ್ಳು ಆರೋಪ. ಸುಳ್ಳು ಪಳ್ಳು ಅಲ್ಲಪ್ಪ. ನಿರ್ದಿಷ್ಟವಾದ ಗುಣಮಟ್ಟವನ್ನು ಗುಣಮಟ್ಟವನ್ನು ಪರೀಕ್ಷೆ ಮಾಡುವಂಥ ನಂಬಿಕಸ್ಥ ಲ್ಯಾಬ್ ಕೊಟ್ಟಿದ್ರೆ ಈ ರಿಪೋರ್ಟನ್ನು, ನೀನು ಅದನ್ನು ಸುಳ್ಳು ಪಳ್ಳು ಅಂದ್ಕೊಂಡು ಕೂತ್ರೆ ಹೆಂಗೆ ನೀವುಗಳು? ನಾಳೆ ಬೇರೆದಕ್ಕೂ ಹಿಂಗೆ ಸುಳ್ಳು ಅಂದಿದ್ರೆ ಆಗ್ತಿತ್ತು, ಹಂಗ ಒಪ್ಕೋತೀರಾ ನೀವುಗಳು? ಒಪ್ಕೋತಾರ ಯಾವನಾರು? ಬೇರೆ ಯಾವುದಾದ್ರೂ ಧರ್ಮದ ವಿಚಾರದಲ್ಲಿ ಈ ಥರ ನಡೆದಿದ್ರು ಒಪ್ಕೋತಿದ್ರಾ? ಈಗ ಸುಳ್ಳು ಏನು ಪುಕ್ಕಟೆ ಬಿದ್ದಿದೆ ಇಲ್ಲಿ ಎಲ್ಲರೂ. ಗುಜರಾತಿನ NDDB ಲ್ಯಾಬ್ಗೆ ತುಪ್ಪವನ್ನು ಕಳಿಸಿದ್ದು ಜುಲೈ 12ನೇ ತಾರೀಕು. ಯಾರು ಸರ್ಕಾರ ಇತ್ತು? ಅನುಮಾನ ಬಂದಿದ್ದಕ್ಕೆ ಕಳಿಸಿರ್ತಾರೆ, ಬರ್ದಿದ್ರೆ ಯಾಕೆ ಕಳಿಸ್ತಾರೆ ಅವನಾರು? 2 ತಿಂಗಳು ಏನು ಮಾಡ್ತಿದ್ರಿ ಅಂತೇನೇನು? ಈ ಟೆಕ್ನಿಕಲ್ ಟಾಕ್ ಎಲ್ಲ ನಿಲ್ಲಿಸ್ಬೇಕು. ಆಗಿದೆಯಾ ಆಗಿಲ್ವಾ ಹೇಳಬೇಕು. ಆಗಿದೆ ಅಂತಂದರೆ ಮಾಡಿರೋ ಕಚಡ ಫೆಲೋಗೆ ನಾನು ನೆನ್ನೆ ಹೇಳ್ತಿದ್ದೆ, ಸಾಧ್ಯನೇ ಇಲ್ಲ ಕಾನೂನು ಶಿಕ್ಷೆ, ಕಾನೂನೇತರ ಶಿಕ್ಷೆನೇ ಆಗಬೇಕು ಅವನಿಗೆ. ಅವ್ನು ಕಾಲು ಕತ್ತರಿಸಿ ಬಿಸಾಕ್ಬೇಕು ಅವನ ಬೆಟ್ಟದಿಂದ. ಮುಖಾಮುಖಿ ನೋಡಿದೆ. ಚಂದ್ರಬಾಬು ತಮ್ಮ ಸ್ವಾರ್ಥಕ್ಕೆ ದೇವರನ್ನು ಬಳಸಿಕೊಳ್ತಿದ್ದಾರೆ. ಆಯಿತು, ಅವ್ರು ಸ್ವಾರ್ಥಕ್ಕೆ ಬಳಸ್ಕೊತಿದ್ದಾರೆ ಅಂದರೆ ಪ್ರೂವ್ ಮಾಡಿ. ಈ ಮಧ್ಯೆ ಹೈಕೋರ್ಟ್ಗೆ ಹೋಗಿದ್ದಾರಂತೆ. TTD ತನಿಖೆಗೆ ಆದೇಶ ಕೊಟ್ಟಿದೆ. క్వాలిటీ బాగుండాలి అంటే ఘీ క్వాలిటీ బాగుండాలి. AR డైరీ ఫుడ్ ప్రైవేట్ లిమిటెడ్ వాళ్ళు సప్లై చేసిన 4 ట్యాంకర్స్ క్వాలిటీ లేవు అనేది అబ్జర్వ్ చేయడం జరిగింది. వెంటనే ఆ 4 శాంపిల్స్ బయట ల్యాబ్స్ కి పంపించడం జరిగింది. మిల్క్ ఫ్యాటా కాదా అని చూస్తే అది ఓవరాల్ గా 95.68 నుంచి 104.32 మధ్యలో ఉండాలి. టోటల్ ప్యూరిటీ శాంపిల్ చేస్తే ఇది చాలా అబ్నార్మల్ గా ఉంది. 20.32 అంటే ఇట్ ఈస్ హైలీ అడల్టరేటెడ్. చూడటానికి గీలా ఉంటుంది కానీ అది ఘీ కాదు. జీవితాన్ని ఇచ్చే స్వామివారికి ఇటువంటి అపచారం జరగడం అనేది చాలా విచారకరమైన విషయం. దీన్ని ఎన్నోసార్లు అప్పటి ఈఓ గారికి, చైర్మన్ గారికి దృష్టికి తీసుకెళ్లి ప్రసాదాల నాణ్యత సరిగ్గా లేదు, స్వామివారికి నైవేద్యాలు జరగడం లేదని ఎన్నోసార్లు దృష్టికి తీసుకెళ్లాం. కానీ లాభం లేకపోయింది. నాది ఒంటరి పోరాటం అయిపోయింది. కాబట్టి ఇది ఈ 5 ఏళ్లు నిరభ్యంతరంగా ఈ మహాపాపం జరిగిపోయింది. ఈ 3 టెస్టులు పాస్ అయిపోయిన తర్వాతనే ఆ నెయ్యి గాని. ಸರ್, ಅವ್ರು ಹೇಳೋ ಪ್ರಕಾರ ಹಿಂದೆನೇ ಎಚ್ಚರಿಸೋ ಕೆಲಸ ಆಗಿದೆ, ಆದ್ರೂ ಇದನ್ನ ನಿರ್ಲಕ್ಷ್ಯ ಮಾಡಿ ಮುಂದುವರಿಸಿಕೊಂಡು ಹೋಗಿರೋ ಕಾಣಿಸ್ತಿದೆ ಸರ್. ಪ್ರಾಬ್ಲಮ್ ಬರ್ತಿರೋದು ದೇವರ ಹೆಸರನ್ನು ಸ್ವಾರ್ಥಕ್ಕೆ ಬಳಸ್ಕೊತಿದ್ದಾರೆ ಚಂದ್ರಬಾಬು. ಇರ್ಬೋದು, ರಾಜಕಾರಣದಲ್ಲಿ ಏನು ಬೇಕಾದ್ರೂ ಇರ್ಬೋದು, ನನಗೆ ಗೊತ್ತಿಲ್ಲ. ಸ್ವಾರ್ಥ ರಾಜಕಾರಣ ಮತ್ತು ದ್ವೇಷ ರಾಜಕಾರಣದ ವ್ಯತ್ಯಾಸ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ, ಕರ್ನಾಟಕವೂ ಸೇರಿದಂತೆ. ನನಗೆ ಆದಾಗ ಮಾತ್ರ ದ್ವೇಷ, ಇನ್ನೊಬ್ಬನಿಗೆ ಆದಾಗ ಅದು ದ್ವೇಷವಲ್ಲ.
ಹಾಗಾಗಿ ರಾಜಕಾರಣದಂಥ ಈ ಕಚಡಗಳು ಏನು ಬೇಕಾದ್ರೂ ಮಾಡ್ಬೋದು ಅವು. ಅದಕ್ಕೆ ಯಾವ ಮಿತಿನೂ ಇಲ್ಲ. ಅವಕ್ಕೆ ಯಾವ ಮಿತಿನೂ ಇಲ್ಲ, ಇತಿನೂ ಇಲ್ಲ. ಮತ್ತು ಅವುಗಳ ಆಹಾರ ಸೇವನೆಯ ಪದಾರ್ಥವೇ ಬೇರೆ ಬೇರೆ ಇರುವುದರಿಂದ ಎಲ್ಲವನ್ನೂ ಅವು ಬ್ರೈನ್ಗಳು ಹಿಂಗೆ ಕೆಲಸ ಮಾಡುತ್ತವೆ ಅಂತ ಹೇಳಕ್ಕೆ ವರ್ಲ್ಡಲ್ಲಿರೋ ಬೆಸ್ಟ್ ನ್ಯೂರೋ ಸರ್ಜನ್ಗೂ ಆಗಲ್ಲ. ಓಕೆ. ಯಾಕಂದರೆ ಅವುಗಳ ಆಹಾರ ಪದಾರ್ಥ ಸೇವನೆಯೇ ಬೇರೆ, ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ತಕ್ಕಾಗೆ ಆ ಬ್ರೈನ್ ಕೆಲಸ ಮಾಡುತ್ತೆ. ಬಿಟ್ಬಿಡೋಣ. Yes. ಬಟ್ ಜಗನ್ ಮೇಲೆ ಈ ಆರೋಪ ಇತ್ತು. ಬೋರ್ಡ್ಗೆ ಹಿಂದೂ ಏತರನ್ನ ನೇಮಿಸೋದು ಅಥವಾ ಯಾವ್ಯಾವುದೋ ಅಲ್ಲಿ ಇದಕ್ಕೆಲ್ಲ ನೇಮಿಸೋದು ಮತ್ತು ತಿರುಪತಿಯಲ್ಲಿ ತಿರುಪತಿ ಅಲ್ಲ ತಿರುಮಲದಲ್ಲಿ ಮೇಲ್ಗಡೆ ವಿವಿಧ ಚಟುವಟಿಕೆಗಳಿಗೆ ಜಾಗ ಕೊಡ್ತಿದ್ದಾರೆ ಅನ್ನೋ ಈ ಆರೋಪಗಳೆಲ್ಲ ಇತ್ತು. ಆಗ ದೇವರು ವಿಚಾರದಲ್ಲಿ ಯಾವುದು ಹೊಳಿದೇ ಇದ್ದಂತಹ ಸರ್ಕಾರಕ್ಕೆ ಈಗ ದೇವರ ವಿಚಾರದಲ್ಲಿ ವಿಪರೀತವಾಗಿ ಹೊಳಿತಿದ್ಯಾ? ಜನರ ಭಾವನೆಗೆ ಆಗ ಸ್ವಾರ್ಥ ಕಾಣಲಿಲ್ವಾ ಅವ್ರುಗಳಿಗೆ? ಆವತ್ತೇ ತಿರುಗಿ ಬೀಳಬೇಕಾಗಿತ್ತು ಜನ. ಅಲ್ಲಿ ಹಿಂದೂಗಳಾಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ, ಅಥವಾ ನಂಬಿಕಸ್ಥರಾಗಲಿ, ಆಸ್ತಿಕರಾಗಲಿ ತಿರುಗಿ ಬೀಳಲಿಲ್ಲ, ಸಹಿಸ್ಕೊಂಡು ಸುಮ್ಮನೆ ಬಿಟ್ಟರು. ಅದರ ಪರಿಣಾಮ ಇವತ್ತು ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಅದಕ್ಕೆ ಈಗ ಆಗಬೇಕಾಗಿರೋ ಕಾನೂನು ಇಷ್ಟೇ, ತಿಪ್ಪರ್ ಲಾಗ ಹೊಡೆದ್ರು ಸರಿ. ಆ ದೇವರಿನ ನಂಬಿಕೆ ಅಥವಾ ಹಿಂದೂ ದೇವತೆಯ ನಂಬಿಕೆ ಅಥವಾ ಹಿಂದೂ ಧರ್ಮದ ನಂಬಿಕೆ ಇಲ್ಲದ ಯಾವನೂ ಅಲ್ಲಿ ಮೆಂಬರು ಹಾಕೂಡ್ದು, ಅಲ್ಲಿ ಕಾಲು ಇಡಬಾರ್ದು. ಅವನು ಯಾಕೆ ಬರಬೇಕು? ಫಾರ್ ಎಕ್ಸಾಂಪಲ್ ಇದು ಎಲ್ಲ ಕಡೆನೂ ಇದೆ. ಈಗ ಮೆಕ್ಕಾಗೆ ಹೋಗ್ತಾರಲ್ಲ, ಹೋದಾಗ ಒಂದು ಹಂತದವರೆಗೆ ನಾವು ಕುತೂಹಲಿಗಳಾಗಿ ಬೇಕಾದ್ರೆ ಹೋಗ್ಬೋದು ಯಾರು. ಆ ಹಂತ ದಾಟಿದ ನಂತರ ನಂಬಿಕೆ ಇಸ್ಲಾಮೇ ಅಂತಿಮವಾದಂತಹ ಧರ್ಮ ಹಾಗೂ ದೇವರೆಂದರೆ ಒಬ್ಬನೇ, ಅದು ಅಲ್ಲ ಅನ್ನುವ ನಂಬಿಕೆ ಇದೆ ಎನ್ನುವವನು ಮಾತ್ರ ಹೋಗ್ಬೇಕಲ್ಲಿ. ಆ ಯಾತ್ರೆ ಮುಂದುವರ್ಸೋಕೆ ಬೇರೆ ಹೋಗೋಕ್ಕಾಗಲ್ಲ ಅಲ್ಲಿ. ಹಾಗೆ ಇಲ್ಲೂ ಮಾಡಬೇಕು. ಯಾಕೆ ಮಾಡಬಾರ್ದು? ಇಲ್ಲಿ ಮಾತ್ರ ಸೆಕ್ಯುಲರ್. ನಿಮಗೆ ಅವ್ರವ್ರ ಸರ್ಕಾರ ಬಂದಾಗ ಬದಲಾಯಿಸಿ ಕಾಪಾಡ ಕೊಡಿಬೇಕು ಹಿಡ್ಕೊಂಡು ಒಬ್ಬೊಬ್ಬನಿಗೂ ಹೇಳ್ತೀನಿ. ಅದು ಮಾಡ್ತಾ ಇಲ್ಲ, ಅದಕ್ಕೆ ಹಿಂಗೆ ಆಗ್ತಿರೋದು. ಏನೋ ರೇಟ್ ಗಲಾಟೆ ಆದಾಗಲೇ TTDಗೆ ಇದು ಬರಬೇಕಾಗಿತ್ತು. ನಮ್ಮ ರಾಜ್ಯದಿಂದನೂ ಯಾರೊಬ್ರು MLA ಇರ್ತಾರೆ ಮೆಂಬರ್ ಆಗೋದಕ್ಕೆ TTDಗೆ. ಎಲ್ಲ ರಾಜ್ಯಗಳಿಂದ ಅವ್ರ ಗಮನಕ್ಕೆ ಬರಲಿಲ್ವಾ ಮೀಟಿಂಗ್ಗಳೇನಾದ್ರು? ಇದು ಅರ್ಚಕರು ಹೇಳ್ತಿದ್ದಾರಲ್ಲ ಆ ಥರ ಕೇಳಬೇಕು ಅವ್ರನ್ನೂ. ರೇಟ್ ಗಲಾಟೆ ಆದಾಗಲೇ ಬರ್ತದೆ. 411 ರೂಪಾಯಿಗೆ ಪೂರೈಕೆ ಆಗ್ತಿದೆ, ಮಾಡಿಸ್ಕೊತಿದ್ದೀವಿ. ನಮ್ಮ KMFನವರು ನಮ್ಮ ನಂದಿನಿ ತುಪ್ಪನ ಎಷ್ಟು 500 ರೂಪಾಯಿಗೋ 550 ರೂಪಾಯಿಗೋ 600 ರೂಪಾಯಿಗೋ ಎಷ್ಟಕ್ಕೋ ಕೇಳ್ತಿದ್ದಾರೆ. ಎಷ್ಟಕ್ಕೋ ಕೇಳ್ತಿದ್ದಾರೆ. ಅದು ಕಾಸ್ಟ್ಲಿ. ಕೋತಿಗಳನ್ನು ತಗೊಂಬಂದು ಕಚಡಗಳ ಪ್ರಸಾದ ಏನು ನಿಮ್ಮ ಸರ್ಕಾರಿ ಟೆಂಡರ್ರ ಬಿಲೋ ಮಾಡಿಬಿಟ್ಟು ಹಾಕ್ಕೊಂಬಿಟ್ಟು ಆಮೇಲೆ ಲೂಟಿ ಹೊಡೆದು ತಿನ್ಕೊಂಡು ಹೋಗೋಕ್ಕೆ ಯೋಗ್ಯರನ್ನು ತಗೊಂಬಂದು ಅದರಲ್ಲಿ ಯಾವ ಚೌಕಾಸಿ? ಅದೇನು ಸರ್ಕಾರದ ಟೆಂಡರ್? ಅದು ದೇವರ ಪ್ರಸಾದವನ್ನು ಸರ್ಕಾರಿ ಟೆಂಡರ್ ಥರ ಮಾಡಿದ್ದೀರಲ್ಲ ಕಚಡಗಳನ್ನು ತಗೊಂಬಂದು. ಒಂದು. ಎರಡನೇದು, ಈ ಲಡ್ಡು ಮಾಡ್ತಾರಲ್ಲ, 600 ರೂಪಾಯಿ ಮಾಡ್ತಾರಲ್ಲ ಇವರು. ತುಪ್ಪ ತಗೊಳ್ಳೋದು ಏನೇನೋ ಮಾಡ್ತಾರಲ್ವ ಇವರು. ಎಷ್ಟೋ ಗ್ರಾಮ್ಗೆ 100 ಚಿಲ್ಲರೆ ರೂಪಾಯಿ ಏನೋ ಇಟ್ಟಿದ್ದಾರೆ ಲಡ್ಡುಗೆ ಕಾಸ್ಟನ್ನು. ಭಾಳ ಜನಕ್ಕೆ ಅರಿವಿಲ್ಲ ಅನಿಸುತ್ತೆ, ಅಥವಾ ಇರಬಹುದು. ಈ ದಿನಾನೂ ಅಂದರೆ ಲಾಸ್ಟ್ ಫಿನಾನ್ಷಿಯಲ್ ಇಯರ್ನಲ್ಲೂ ನನ್ನ ಲೆಕ್ಕಾಚಾರ ಕರೆಕ್ಟ್ ಇದ್ದರೆ, ನಾನು ಯಾವತ್ತಿಗೋ ಒಂದಿನ ಕುತೂಹಲಕ್ಕೆ ಈ ತಿರುಪತಿಯ ಆರ್ಥಿಕ ಶಕ್ತಿಗಳ ವಿಚಾರದಲ್ಲಿ ಓದ್ಕೋತಿದ್ದಾಗ ನನ್ನ ನೆನಪಿದೆ, ಒಂದು 200-250 ಕೋಟಿ ಲಡ್ಡು ತಯಾರಿಕೆಯಲ್ಲಿ ಲಾಸ್ ಇದೆ. ಆದರೆ ಈ ಲಾಸು ನಿನ್ನೆ ಆಗ್ತಿರೋ ಲಾಸ್ ಅಲ್ಲ, ದೀರ್ಘಕಾಲದಿಂದ ಲಡ್ಡು ತಯಾರಿಕೆ ತಿರುಪತಿಗೆ ಲಾಸು. ಆದರೆ ಅಂದಿನಿಂದ ಅವತ್ತಿನವರೆಗೆ TTD ಅಥವಾ ದೇವಸ್ಥಾನದ ಆಡಳಿತದಲ್ಲಿರುವಂಥವರೆಲ್ಲ ಹೇಳಿದ್ದೇನು ಅಂದರೆ, ದೇವರ ಪ್ರಸಾದದಲ್ಲಿ ಲಾಭದ ಪ್ರಶ್ನೆ ಬರಲ್ಲ ಅಂತ. ಮತ್ತು ಆ ದೇವರು ಎಷ್ಟು ಸ್ಟ್ರಾಂಗ್ ಇದ್ದಾನೆ ಅಂತಂದರೆ ಅದನ್ನು ಕವರ್ ಅಪ್ ಮಾಡಿಕೊಡೋಕ್ಕೆ 100 ಮಾರ್ಗ ಇದೆ ತಿರುಪತಿಗೆ ಅಂತ. ಅದನ್ನು ಒಪ್ಪುವಂಥವ್ರು ಬಹಳಷ್ಟು ರೀತಿಯಲ್ಲಿ ಮಾರ್ಗ ಇದೆ. ಹಾಗಾಗಿ ದೇವರ ಪ್ರಸಾದಕ್ಕೆ ಲಾಸಿನ ಪ್ರಶ್ನೆ ಇಲ್ಲ. ಹಾಗಾಗಿ ಲಾಸಲ್ಲಿ ಇದ್ದಾಗ 411 ರೂಪಾಯಿಗೆ ಕಚಡ ತುಪ್ಪ ತಗೊಂಬಂದಂತಹ ಕೋತಿ ಕಳ್ಳನ್ನು ಯಾವನು ಅಂತ ಎಳ್ಕೊಂಬರ್ಬೇಕೋ ಬೇಡವೋ? ಅವ್ನ ಕಾಲನ್ನು ಕತ್ತರಿಸ್ಬೇಕೋ ಬೇಡವೋ? ಅವನನ್ನು ಈಗಲೂ ಡಿಫೆಂಡ್ ಮಾಡ್ಕೊಂಡು ಅವನು ಡಿಫೆಂಡ್ ಮಾಡ್ಕೊಂಡ್ಬಂದದ್ದು ನಾಲಿಗೆ ಕಿತ್ತಾಕ್ಬೇಕು ಅವ್ರದಲ್ಲ. ಡಿಫೆಂಡ್ ಮಾಡೋರ್ಗಳಿಗೆ ಲಾಸ್ ಇದೆ ಅಂತ ಗೊತ್ತಿದೆ ಅದು. ಆ್ಯಂಡ್ ಇದು ಪ್ರಸಾದ ಅಷ್ಟೇ, ಅದನ್ನು ದುಡ್ಡುಗೋಸ್ಕರನೇ ಅದು ದುಡ್ಡುಗಲ್ಲ ಅಂತ ಅವರೇ ಹೇಳಿರೋದು. ನಾನು ಹೇಳ್ತಿರೋದು, ನಾನು ಹೇಳಿರೋದಲ್ಲ, ಇದು TTDಯಿಂದನೇ ಬಂದಿರೋದು. TTDನೇ ಇದನ್ನು ಸಮರ್ಥಿಸಿದೆ. ತಿರುಪತಿ ಲಡ್ಡು ತಯಾರಿಸಿದಾಗ ಲಾಸ್ ಆಗತ್ತೆ, ಬಟ್ ಪ್ರಸಾದ ಲಾಭದ ವ್ಯವಹಾರಕ್ಕೆ ಅದು ಇದಲ್ಲ ಅಂತ. ಮತ್ತೆ ಇದೇನು ಸರ್ಕಾರಿ ಟೆಂಡ್ರು? ಇಳಿಸು ಅನ್ನಕ್ಕೆ ಯೂಸ್ಲೆಸ್ ಫೆಲೋಸ್ ತೊಗೊಂಬಂದುಬಿಟ್ಟು ಕಚಡಗಳನ್ನು. ಈ ಪಾಪಕೃತ್ಯ ಆಗಿದೆ ಅನ್ನೋದಾದರೆ
ಸಂಬಂಧಪಟ್ಟವ್ರನ್ನ ಹಿಡ್ಕೊಂಡು ಬುರುಡೆ ಕೆತ್ತೋದಂತೂ ಕೆತ್ತಲೇಬೇಕು, ಮುಲಾಜಿಲ್ಲ. ಮುಲಾಜಿಲ್ದೆ ಕೆತ್ತಬೇಕು. ಇಲ್ದಿದ್ದು ಬೇರೆ ದಾರಿನೇ ಇಲ್ಲ ಅದಕ್ಕೆ. ಬೇರೆ ಯಾರ್ದಾರಾಗಿದ್ದರೆ ಇಷ್ಟೊತ್ತಿಗೆ ಅವನನ್ನು ಮುಗಿಸ್ಬಿಡ್ಬೇಕು ಅಂತ ಅವನಿಗೆ ಡೆತ್ ಸೆಂಟೆನ್ಸ್ನ ಭಾಳ ಜನ ಅನೌನ್ಸ್ ಮಾಡಿಬಿಟ್ಟಿರೋರು, ಬೇರೆಯವ್ರು ಯಾರು ಆಗಿದ್ದಿದ್ರೆ. ಕಾಯೋರು ಹಾಂ, ಹಿಂದೂಗಳೆಲ್ಲ ಪದ್ಧತಿಗಳು ಅಥವಾ ಆ ಥರದ ಚಿಂತನೆ ಯಾರಿಗೂ ಇಲ್ಲ, ಹಂಗಾಗಿ ಬೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಮೋಸ್ಟ್ಲಿ. ಕತ್ತರ್ಸ್ ಹಾಕ್ಲೇಬೇಕು ಅವ್ನು ಯಾವನಾರಾಗಿದ್ರೆ, ಇದಾಗಿದ್ದಾಗ ಮಾತ್ರ. ಹೌದು, ಅದು ಯಾವನಾರು ಆಗಿರಲಿ, ಇದನ್ನ ಬೆರೆಸ್ಬೇಕು ಅನ್ನೋ ಅವ್ನು ಮನಸ್ಥಿತಿ. ಯಾವನು ಬೇಕಾರೋ ಆಗಿರಲಿ. ಎಸ್. ಇನ್ನು ತಿರುಪತಿ ಈಗ ಏನಕ್ಕೆ ಈ ಥರದ್ದು ತುಪ್ಪನ ತಯಾರಿ ಮಾಡ್ತಾರೆ? ಇಂಟೆನ್ಷನ್ ಯಾರೋ ಕಂಪನಿಗಳಲ್ಲಿ. ನಾನು ಹೇಳ್ತಿರೋದು ಎಲ್ಲ ತುಪ್ಪ ಅಲ್ಲ, ಭಾಳ ಜನ ಪ್ರೈವೇಟ್ ತುಪ್ಪದಲ್ಲೂ ಭಾಳ ಚೆನ್ನಾಗಿ ತುಪ್ಪ ಮಾಡೋರು ಇದ್ದಾರೆ ಪಾಪ. ಅವ್ರು ಯಾರು ಅದಕ್ಕೆ ಹೋಗಿರಲ್ಲ ತಿರುಪತಿ ಕಡೆಗೆ. ಕಡಿಮೆ ರೇಟ್ ಕೊಡು ಅಂತಾರೆ, ಕೊಡೋಕ್ಕಾಗಲ್ಲ, ನಮ್ಗೆ ಆ ರೇಟಲ್ಲಿ ದಕ್ಕಲ್ಲ ಅಂತ. ಏನಕ್ಕೆ ಬರ್ತಾರೆ? ಫಾರ್ ಎಕ್ಸಾಂಪಲ್, ಈಗ ಅದ್ಯಾವುದೋ ಗೋಬಿ ಮಂಚೂರಿ ಅಂತ ಈಗ ಮೊನ್ನೆ ಎಲ್ಲ ಗಲಾಟೆ ನಡೀತಿತ್ತು ಹೌದು, ಅಲ್ವಾ? ಕಲರ್ ಹಾಕ್ತಾರೆ, ಟೇಸ್ಟ್ ಹಾಕ್ತಾರೆ, ಏನಕ್ಕೆ ಹಾಕ್ತಾನೆ ಅವ್ರು ಕಲರ್ನ? ಅಟ್ರಾಕ್ಟ್ ಮಾಡೋದಕ್ಕೆ ಅಷ್ಟೇ. ಹಾಗೆ ಈ ಕೆಲವು ತುಪ್ಪಗಳಲ್ಲಿ ರೇಟ್ ಕಡಿಮೆ ಮಾಡ್ಕೊಂಡಾಗ ಅವನು ಆ ಕ್ವಾಲಿಟಿಯನ್ನು ತೋರಿಸ್ತಾ ಇದ್ದೀನಿ ಅನ್ನೋದಕ್ಕೆ ಬಣ್ಣ ಹಾಕ್ದಂಗೆ ಒಂಚೂರು ಬೇರೆ ಬೇರೆದು ಆ್ಯಡ್ ಮಾಡಿದ್ರೆ ಅವ್ನಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗ್ಬೋದೇನೋ ಮೋಸ್ಟ್ಲಿ. ಓಕೆ, ಬಟ್ ಅದರ ವಿಸ್ಕಾಸಿಟಿನೋ ಅದೇನೋ ಅದರದ್ದು ಅದೆಲ್ಲ ಹಾಗೆ ಕಾಣುತ್ತೆ. ಓಕೆ, ಸೇಮ್ ಇದ್ರ ಬೆಳ್ಳಕ್ಕೆ ಕಾಣಿಸೋದೆಲ್ಲ ಹಾಲಾಗಬೇಕಾಗಿಲ್ವಲ್ಲ. ಹೌದು, ಅದನ್ನ ಇವ್ರು ಯೋಚನೆ ಮಾಡ್ಬೇಕಲ್ಲ. ಹಾಗಾಗಿ ಈ ಥರದ ಕಲಬೆರಿಕೆ, ಇಲ್ಲಿ ಕಲಬೆರಿಕೆ ಯಾಕೆ ಆಗಬೇಕು? ಟು ಸೇವ್ ಮನಿ. ಇವ್ರೆಲ್ಲಿ ಕಡಿಮೆ ಕೇಳ್ತಾರೆ ಅಲ್ಲಿ ದುಡ್ಡನ್ನು ಉಳಿಸ್ಬೇಕು. ಕಲಬೆರಿಕೆ ಆಗದೆ ಇದ್ರು ದುಡ್ಡು ಉಳಿಯಲ್ಲ ಅವ್ರಿಗೆ. ಅಕ್ಕಿ ಒಳಕ್ಕೆ 1 kg ಅಕ್ಕಿಗೆ 25 ಗ್ರಾಮ್ ಕಲ್ಲನ್ನು ಸೇರಿಸಿದ್ದಾರಂತೆ. ಏನಕ್ಕೆ ಕಲಬೆರಿಕೆ ಆಗಬೇಕು? ಟು ಸೇವ್ ಮನಿ ಆರ್ ಟು ಮೇಕ್ ಮೋರ್ ಮನಿ. ಎರಡೂ ಇರುತ್ತೆ. ಇಲ್ಲಿ ಎರಡೂ ಸಂಬಂಧ ಜಾಗ ಇಲ್ಲ ಅಂತ ನಾನು ಹೇಳೋದು. ಆ ರೀತಿ ಎರಡಕ್ಕೂ ಇರಬಾರ್ದಾಗಿತ್ತು ಇಲ್ಲಿ ಜಾಗ. ಎಸ್. ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಆರೋಪ ಕೇಸರಿ ಪಡಿಯನ್ನ ಕೆರಳಿಸಿದೆ. ಇದು ಸನಾತನ ಧರ್ಮದ ಮೇಲಿನ ದಾಳಿ ಅಂತ ಅಯೋಧ್ಯೆ ರಾಮ ಮಂದಿರದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ವ್ಯಾಖ್ಯಾನಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ದೋಷಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಂತೂ ವೆಂಕಟೇಶ್ವರ ಸ್ವಾಮಿ, ನಮ್ಮ ಸುತ್ತ ಈ ಹಿಂದೂ ವಿರೋಧಿ ರಾಜಕೀಯ ನಡೀತಾ ಇದೆ, ನಮ್ಮನ್ನ ಕ್ಷಮಿಸು ಅಂತ ಬೇಡ್ಕೊಂಡಿದ್ದಾರೆ. ಮಾಜಿ ಸಿಎಂ ಜಗನ್ ವಿರುದ್ಧ ಹರಿಹಾಯ್ದಿದ್ದಾರೆ. ಸಿಬಿಐ ತನಿಖೆಗೆ ಕಾಂಗ್ರೆಸ್ನ ವೈಎಸ್ ಶರ್ಮಿಳಾ ಒತ್ತಾಯಿಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದನ್ನ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಗಂಭೀರವಾಗಿ ಪರಿಗಣಿಸಿ ಆಂಧ್ರ ಸಿಎಂಗೆ ಫೋನ್ ಮೂಲಕ ವರದಿ ಕೊಡಿ ಅಂತ ಕೇಳಿದ್ದಾರೆ. जैसे ये असल में ये खबर डिजिटल मीडिया के माध्यम से आई है और कुछ जगह पर रिपोर्ट हुआ है, तो जैसे ही ये खबर मुझे मिली मैंने चंद्रबाबू नायडू जी से मैंने डिटेल उसकी ली है. मैंने उनको कहा है कि आप तुरंत एक जो आपके पास अवेलेबल ಬಿಜೆಪಿಯವರು ಚಂದ್ರಬಾಬು ವೈರಿ. ನಿಮ್ಮ ತಂಗಿನೇ ಕೊಟ್ಟಿದಾರಲ್ಲಪ್ಪ ಈಗ ಹೇಳಿಕೆ. ಜಗನ್ ವೈರಿ, ಅವರು ವೈರಿನೇ, ಅವರು ಪೊಲಿಟಿಕಲ್ ವೈರಿನೇ ಅಲ್ವಾ? ಶರ್ಮಿಳಾ. ಮತ್ತೆ ಈ ಮೇಡಮ್ಮು ಶೋಭಾ ಕರಂದ್ಲಾಜೆದು ನಮ್ಮ ಹಿಂದೂ ಸುತ್ತಲೂ ವಿರುದ್ಧ ರಾಜಕೀಯ ನಡೀತಿದೆ, ನಮ್ಮನ್ನು ಕ್ಷಮಿಸಿ ಬಿಡಪ್ಪ ಅಂತ, ಅದೆಲ್ಲ ನಿಮ್ಮ ಮನೆ ಒಳಗೆ ಇಟ್ಕೊಳ್ಳಿ. ಈ ಸ್ಟೇಟ್ಮೆಂಟನ್ನೆಲ್ಲ ನಮ್ಮ ಹತ್ರ ಬಂದು ಬಿಡಬೇಡಿ, ಬುರುಡೇನ ಸುಮ್ಮನೆ ನಿಮ್ಮ ಮನೆ ಹತ್ರ ಇಟ್ಕೊಳ್ಳಿ. ತಾಕತ್ತಿರೋ ದೊಡ್ಡಿಂಚಿನ ಸರ್ಕಾರ, ಉಬ್ಬಿ ನಿಂತಿರುವ ಎದೆ ಸರ್ಕಾರ, ಬಾಹುಬಲಿ ಸರ್ಕಾರ ಅಂತ ಕರ್ಕತ್ತಿರಲ್ಲ, ಇದ್ರದ್ದು ಕ್ರಮ ಏನು ಹೇಳಿ ಸಾಕಷ್ಟು. ಕ್ಷಮಿಸಪ್ಪ ಪಡಪ್ಪ ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ. ಈಗ ಆಗಿದ್ದಲ್ಲ, ಮುಂದೇನು ಅನ್ನೋದನ್ನೇ ಜನ ನಿರೀಕ್ಷೆ ಅಷ್ಟೇ ಬೇಕಾಗಿರೋದು. ಇಲ್ಲಿ ಕ್ಷಮಿಸು ಪಮಿಸು ಎಲ್ಲ ಬೇಕಿಲ್ಲ ಇಲ್ಲಿ ನಮಗೆ. ನೀವು ಇಟ್ಕೊಳ್ಳಿ. ನೀವೇ ಹೇಳ್ತಿರಲ್ಲ ಬಾಹುಬಲಿ ಸರ್ಕಾರ ದೊಡ್ಡದು ಅಂತ. ನಿಮ್ಮದೇ ತಾನೇ ಇಂಡಿಯಾ ಅಲಯನ್ಸಲ್ಲಿ ಪಾರ್ಟ್ನರ್ ಇರೋದೀಗ. ಅವು ಯಾವ ಕೋತಿಗಳು ಕಂಡಿರಿ, ಬಾಲ ಕತ್ತರಿಸಿ ಕಾಲು ಕತ್ತರಿಸಿ ಬಿಸಾಕಿ ನಮ್ಮ ಮುಂದೆ ಫಸ್ಟು, ಆಮೇಲೆ ಮಿಕ್ಕಿದ್ದು ಮಾತಾಡ್ತೀವಿ. ಇಲ್ಲದ್ರೆ ಈ ಬುರುಡೆ ಬಿಡಬೇಡಿ ನಮ್ಮ ಮುಂದೆ ಕೂತ್ಕೊಂಡು ಸುಮ್ಮನೆ. ಸತ್ಯ ಆದಷ್ಟು ಹೊರಗೆ ಬರಬೇಕು. ಅಷ್ಟಕ್ಕೂ ಜುಲೈ 23ರಂದು ಗುಜರಾತ್ನ ನ್ಯಾಷನಲ್ ಡೆವಲಪ್ಮೆಂಟ್ ಬೋರ್ಡ್ನ ಕಾಫ್ ಲಿಮಿಟೆಡ್ ಕೊಟ್ಟಿರೋ ತುಪ್ಪದ ವರದಿಯಲ್ಲಿ ಏನಿದೆ? ತುಪ್ಪದಲ್ಲಿ ಹಂದಿಯ ಕೊಬ್ಬು, ಗೋವಿನ ಕೊಬ್ಬು, ಮೀನೆಣ್ಣೆ ಅಂಶ ಇರುವ ಅನುಮಾನ ಇದೆ ಅವರಿಗೀಗ. ಕೆಲ ಸಂದರ್ಭದಲ್ಲಿ ಈ ವರದಿಯ ಫಲಿತಾಂಶದಲ್ಲಿ ಖಚಿತತೆ ಲೋಪಿಸುವ ಸಂಭವ ಇದೆ. ಪೌಷ್ಟಿಕಾಹಾರ ಲೋಪವಿರುವ ಹಸುವಿನ ಹಾಲಿನಿಂದ ತುಪ್ಪ ತಯಾರಿಸಿದಾಗ ಮತ್ತು ವನಸ್ಪತಿ ಎಣ್ಣೆಯನ್ನು ಆಹಾರವಾಗಿ ಬಳಸಿದ ಹಸುಗಳ ಹಾಲಿನಿಂದ ತಯಾರಿಸಿದಾಗ, ಅದು ಅರ್ಥ ಆಯ್ತಲ್ಲ? ವನಸ್ಪತಿ ಎಣ್ಣೆಯನ್ನು ಆಹಾರವಾಗಿ ಬಳಸಿದ ಹಸುಗಳು, ಅದನ್ನು ಸೇವನೆ ನ್ಯಾಚುರಲಿ, ಮತ್ತು ಗೆರ್ಬರ್ ಅದ್ಯಾವುದೋ ಮೂಲಕ ಸಂಗ್ರಹಿಸಿದ ವಿಧಾನಗಳ ಮೂಲಕ ಸಂಗ್ರಹಿಸಿದ ಹಾಲು ಮಾಡಿದಾಗ ಈ ಥರದೆಲ್ಲ ಫ್ಯಾಟು ವೆಜಿಟೇಬಲ್ಸ್ ಎಲ್ಲ ಕಾಣುತ್ತೆ ಅಂತಿದ್ದಾರೆ. ಪರ್ಫೆಕ್ಟ್ಲಿ ಆಲ್ ರೈಟ್. ಈಗ ಆಗಿದೆ ಅಂದರೆ ಯಾವ ರೀತಿ ಆಗಿದೆ, ಯಾವಾಗಿಂದ ಆಗಿದೆ, ಆಗಿಸ್ದವನು ಯಾವನವನು, ಅಷ್ಟೇ ಬೇಕಾಗಿರೋದು. ನಮಗಿನ್ನೆಂಥದ್ದು ಬೇಡ.
ಈಗ ಇವರು ವರದಿಯಲ್ಲೇ ಒಂದು ಕ್ಲಾರಿಟಿ ಇದ್ದ ಹಾಗೆ ಕಾಣಿಸ್ತಿಲ್ಲ ಸರ್, ಅನುಮಾನ ಇದೆ ಅಂತಿದ್ದಾರೆ. ಹಾಗಿದ್ರೆ ಇದನ್ನ ನೆಕ್ಸ್ಟ್ ಲೆವೆಲ್ನ ಪರೀಕ್ಷೆ ನಡೆಸೋದು ಹೇಗೆ? ಅದಕ್ಕೆ ತರಾವರಿ ಟೆಸ್ಟ್ಗಳಿವೆ, ಆ ಟೆಸ್ಟ್ಗಳಿಂದ ಮಾಡ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಅಲ್ಲ. ಅದು ಹೌದು. ದಿ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಏನು, ನಮ್ಗೆ ಗೊತ್ತಾಗಬೇಕಾಗಿರೋದು ಏನು, ಯಾಕೆ ಮಾಡಿದ್ರು, ಯಾರು ಮಾಡಿದ್ರು ಅಷ್ಟೇ. ಎಸ್ ಸರ್. ಅಷ್ಟೇ ಬೇಕಾಗಿ. ಇನ್ನು ಈ ಬೆಳವಣಿಗೆ ನಡುವೆ ಕೆಎಂಎಫ್ ಉತ್ಪನ್ನ ನಂದಿನಿ ತುಪ್ಪದ ಗುಣಮಟ್ಟಕ್ಕೆ ಎಲ್ಲರೂ ಉಗೆ ಅಂತಿದ್ದಾರೆ. 4 ವರ್ಷದ ಹಿಂದೆ ಕಡಿಮೆ ದರಕ್ಕೆ ಗುಣಮಟ್ಟದ ನಂದಿನಿ ತುಪ್ಪ ಪೂರೈಸಲಾಗಲ್ಲ ಅಂತ ಕೆಎಂಎಫ್ ಬಿಡ್ಡಿಂಗ್ನಲ್ಲಿ ಹಿಂದೆ ಸರಿದಿದ್ದನ್ನ ತೆಲುಗು ದೇಶಂನ ಎಂಎಲ್ಸಿ ದೀಪಕ್ ರೆಡ್ಡಿ, ಅನಮ್ಮ ವೆಂಕಟರಮಣ ರೆಡ್ಡಿ ನೆನಪಿಸಿಕೊಂಡಿದ್ದಾರೆ. ಕೆಎಂಎಫ್ನವರು ಲಂಚ ಕೊಡಲ್ಲ, ಅದಕ್ಕೆ ಅವತ್ತು ಜಗನ್ ಸರ್ಕಾರ ನಂದಿನಿ ತುಪ್ಪವನ್ನು ತಿರಸ್ಕಾರ ಮಾಡಿತ್ತು ಅಂತ ಆಪಾದಿಸಿದ್ದಾರೆ. ತಿರುಮಲ ದೇವಸ್ಥಾನದ ಮಾಜಿ ಪ್ರಧಾನ ಅರ್ಚಕ ರಮಣ ದೀಕ್ಷಿತಲ್ಲೂ ಕೂಡ ನಂದಿನಿ ತುಪ್ಪದ ಗುಣಮಟ್ಟವನ್ನು ಹೊಗಳಿದ್ದಾರೆ. ಕರ್ನಾಟಕದ ನಂದಿನಿ ತುಪ್ಪವನ್ನು ಲಡ್ಡು ತಯಾರಿಕೆಯಲ್ಲಿ ಬಳಸೋದಕ್ಕೆ ಮತ್ತೆ ನಿರ್ಧಾರ ಮಾಡಿರುವುದು ಸಂತೋಷದ ಸಂಗತಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ರಾಜ್ಯದ ಎಲ್ಲಾ ದೇಗುಲಗಳಲ್ಲಿ ಪ್ರಸಾದ ತಯಾರಿಸಲು ನಂದಿನಿ ತುಪ್ಪವನ್ನೇ ಬಳಸಬೇಕು ಅಂತ ಮುಜರಾಯಿ ಇಲಾಖೆ సుత్తోಲೆ ಹೊರಡಿಸಿದೆ. కర్ణాటక డైరీ నుంచి నందిని మార్కు నెయ్యిని శుద్ధమైన ఆవు నెయ్యిని మళ్ళీ కొని స్వామివారి ప్రసాదాలు తయారు చేయించడానికి ప్రభుత్వం నిర్ణయం తీసుకుంది. చాలా ಯಾವುದೇ ಉತ್ಪನ್ನಕ್ಕೆ ಕಾಸ್ಟ್ ಇದೆ, ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಆಫ್ ಎಕ್ಸ್ಟ್ರಾಕ್ಷನ್. ಚಿನ್ನಕ್ಕೆ ಕಾಸ್ಟ್ ಆಫ್ ಎಕ್ಸ್ಟ್ರಾಕ್ಷನ್ ಇದೆ. 1 ಗ್ರಾಮ್ ಚಿನ್ನವನ್ನು ತೆಗೆದರೆ ಎಷ್ಟು ರೇಟು, ಆ ರೇಟ್ ವೇರಿ ಆಗುತ್ತೆ. ಕೆಲವು ಕಡೆ ಗೋಲ್ಡ್ದು ಓರಲ್ಲಿ ಹೆಚ್ಚಿನ ಚಿನ್ನದ ಪ್ರೊಡಕ್ಷನ್ ಬರ್ಬೋದು, ಕೆಲವ್ರ ಕಡೆ ಕಡಿಮೆ ಬರ್ಬೋದು. ಹಾಗಾಗಿ ವೇರಿ ಆಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆ, ಅದು ಚಿನ್ನಕ್ಕೂ ಇರ್ಬೋದು, ಬೆಳ್ಳಿಗೂ ಇರ್ಬೋದು, ಮತ್ತೊಂದಕ್ಕೂ ಇರ್ಬೋದು, ಮಗದೊಂದಕ್ಕೂ ಇರ್ಬೋದು. ಹಾಗೆ ತುಪ್ಪಕ್ಕೂ ಒಂದು ಕಾಸ್ಟ್ ಇದೆ, ಪ್ರೊಕ್ಯೂರಿಂಗ್ ಕಾಸ್ಟ್. ನಂದಿನಿಗೆ ಫಾರ್ ಎಕ್ಸಾಂಪಲ್ ನಾವು ರೈತರಿಂದ ತೆಗೆದುಕೊಳ್ಳುವ ದರ, ನಂತರ ಅದರ ಮೇಲೆ ಆಗುವಂಥ ಆಡಳಿತಾತ್ಮಕ ವೆಚ್ಚಗಳು, ಉತ್ಪಾದನಾ ವೆಚ್ಚಗಳು ಮತ್ತು ಇನ್ನಿತರ ಯಾವುದಾದ್ರು ಸಂಬಂಧಪಟ್ಟಂಥ ವೆಚ್ಚಗಳು ಎಲ್ಲ ಇದ್ದರೆ ಎಲ್ಲ ಅದು ಬಂದು ಒಂದು ಕಾಸ್ಟ್ ಬರುತ್ತೆ. ಅದ್ರ ಕೆಳಕ್ಕೆ ಹೋಗೋಕ್ಕಾಗಲ್ಲ ಅಂತವ್ರು ಹೇಳಿರೋದು ಸರಿ. ಕೆಳಕ್ಕೆ ಹೋದ್ರೆ ಅದು ಲಾಸ್, ಆಗ ಧರ್ಮ ಫ್ರೀಯಾಗಿ ಕೊಟ್ಟಂಗಾಗತ್ತೆ. ಅವ್ರು ಹೇಳಿದ್ದಾರೆ ಅಂತಂದ ಮೇಲೆ ಅದು ಸರಿ. ಅದು ಯಾಕಂದರೆ ಅದರಿಂದ ಕೆಳಕ್ಕೆ ಹೋಗ್ತಿದ್ದಾನೆ ಅಂತಂದರೆ ಅರ್ಥ ಅವನು ಇನ್ನೇನೋ ಕಚಡ ಕೆಲಸ ಮಾಡ್ತಾನೆ ಅಂತ. ಹೇಗೆ ಅಂತ ನಿಮ್ಮ ಮನೆ ಮುಂದ್ಗಡೆ ಇರೋ ಟಾರ್ ರೋಡನ್ನು ನಿರ್ದಿಷ್ಟ ಇದು ಗುಣಮಟ್ಟದ ಲೆಕ್ಕಾಚಾರದಲ್ಲಿ ಹಾಕಿದ್ರೆ 1 ಕಿಲೋಮೀಟರ್ಗೆ 50 ಲಕ್ಷ ರೂಪಾಯಿ ಬೀಳತ್ತೆ ಅಂತ ಇಟ್ಕೊಳ್ಳೋಣ. ಆದರೆ ಕಾಂಟ್ರಾಕ್ಟರ್ ಅದನ್ನು 39 ಲಕ್ಷಕ್ಕೋ 40 ಲಕ್ಷಕ್ಕೋ 42 ಲಕ್ಷಕ್ಕೋ ತಗೊಂಡ್ಬಿಡ್ತಾನೆ ಕಾಂಟ್ರಾಕ್ಟರ್ ಅಂತ ಇಟ್ಕೊಳ್ಳಿ. ಸಾಧ್ಯನೇ ಇಲ್ಲ ಅವನು ಹಾಕಕ್ಕದನ್ನ. ಕ್ವಾಲಿಟಿ ನಿರೀಕ್ಷೆ ಇಲ್ಲ, ಬಿಟುಮೀನ್ ಇಳಿಸ್ಬೇಕು ಅವನು ಟಾರ್ನ, ಇಲ್ಲ ಜಲ್ಲಿ ಕಡಿಮೆ ಮಾಡಬೇಕು, ಇಲ್ಲ ಥಿಕ್ನೆಸ್ ಕಡಿಮೆ ಮಾಡಬೇಕು, ಏನಾದ್ರು ಒಂದು ಮಾಡಲೇಬೇಕು ಅವನು. ಸಾಧ್ಯನೇ ಇಲ್ಲ. 1 ಕಿಲೋಮೀಟರ್ಗೆ ಹಾಕಕ್ಕೆ ಇಷ್ಟು ಜಲ್ಲಿ, ಇಷ್ಟು ಈ ಗುಣಮಟ್ಟದಲ್ಲಿ ಹಾಕ್ಬೇಕು, ಇಷ್ಟು ಬಿಟುಮಿನ್ ಇಷ್ಟು ಬೇಕು, ಅದು ಹಾಕ್ಲೇಬೇಕು ಅಂದ್ರೆ 50 ಲಕ್ಷ ಆಗಲೇಬೇಕು. ಅದು ಸೇಮ್ ಕೇಸ್ ಇದು. ಈಗ ಆನ್ಲೈನಲ್ಲಿ ಮಾಡಿದ್ರು ಬಿಡ್ಡಿಂಗ್ ಅನ್ನೋದೇ ಆದರೂ ಕೂಡ ಅಲ್ಲಿ ಏನು ನಡೆದಿರಲ್ಲ ಅಂತ ಹೇಳಿಕ್ ಸಾಧ್ಯನಾ ಸರ್? ಆನ್ಲೈನಲ್ಲೇ ಇದನ್ನ ಕೊಟ್ಟಿರೋದು ಅನ್ನೋದಾದ್ರು ಬಿಡ್ಡಿಂಗ್ನ. ಸೊ ಅಲ್ಲಿ ಅವ್ಯವಹಾರಗಳು ಆನ್ಲೈನಲ್ಲಿ ನಡೆದು ಬಿಟ್ಟ ತಕ್ಷಣ ವ್ಯವಹಾರ ನಡೆದಿಲ್ಲ ಅಂತ ಯಾರು ಹೇಳ್ಬೇಡಿ. ಯಾವುದೇ ವ್ಯವಹಾರದಲ್ಲಿ ಜಗನ್ ಅದೇ ಹೇಳ್ತಾ ಇದ್ದು, ಇದು ಆನ್ಲೈನ್ ಮೂಲಕ ಹೋಗೋದು. ಆನ್ಲೈನ್ ಅಂದ ತಕ್ಷಣ ಕರಪ್ಟ್ ಫ್ರೀ ಅಂತಲ್ಲ, ಹಂಗೇನಿಲ್ಲ. ಅದು ಅಲ್ಲೂ ಬೇಕಾದವ್ರು ಕೊಡೋ ಗೊತ್ತಿದೆ. ಈ ರೇಟ್ಗೆ ಹಾಕಿದ್ರೆ ನಂದಿನಿ ಬರಲ್ಲ ಅಂತ. ಆನ್ಲೈನಲ್ಲಿ ಕರೆದ್ಬಿಟ್ಟ ತಕ್ಷಣ ಯಾವುದೋ ಒಂದು ಸರ್ಕಾರದಲ್ಲಿ ಕಚಡಗಳು ಮಾಡ್ತೀರಲ್ಲ ನೀವುಗಳು, ಒಂದೇ ಕಂಪ್ನಿನೋ ಅಥವಾ ಒಬ್ಬನ ಕೈಲೇ 3 ಕೊಟೇಶನ್ ತಗೊಂಡ್ಬಿಟ್ಟು ಆ 3 ಕೊಟೇಶನ್ ಅವನದೇ ಒಬ್ಬಂದನ್ನು ಲೋ ಮಾಡ್ಕೊಂಬಿಟ್ಟು ಇನ್ನಿಬ್ಬರದನ್ನ ಹೈ ಮಾಡ್ಕೊಂಬಿಟ್ಟು ಅವನು ಕೊಡಲ್ವಾ ನೀವು? ಕಳ್ಳರು ಎಲ್ಲರೂ ಮಾಡಲ್ವಾ? ಎಲ್ಲರೂ ಕೂತ್ಕೊಂಡು. ಈಗ ಪ್ರಾಬ್ಲಮ್ ಇರೋದು ಅದಲ್ಲ, ನಮ್ಗೆ ಅವ್ರು ಏನಾರು ಮಾಡ್ಕೊಂಡು ಹಾಳಾಗೋಗಿಲಿ. ಈಗ ರಿಪೇರಿ ಮಾಡಿ ನಂಬರ್ 1 ಮಾಡಿದ್ದೀರಿ ಸದ್ಯಕ್ಕೆ ಶುರುಲಿ. ನಮಗೆ ಅತ್ಯಂತ ಸಂತೋಷದ ವಿಷಯ ಏನು ಅಂದರೆ, ನಂದಿನಿ ಬ್ರ್ಯಾಂಡನ್ನು ದೇಶದ ಜನ ಗಮನಿಸೋ ಹಂಗಾಯಿತು. ಇನ್ನೊಂದು ಸರಿ ಗಮನಿಸುತ್ತಿರುವುದು ಅದರ ಗುಣಮಟ್ಟದ ಆಧಾರದ ಮೇಲೆ ಅನ್ನೋದನ್ನು ನೆನಪಿಟ್ಕೋಬೇಕು. ಸೊ ನೌ ದ ಚಾಲೆಂಜ್ ಟು ನಂದಿನಿ ಏನು ಅಂತ ಹೇಳ್ತೀನಿ ನಾನು. ಇಲ್ಲಿವರೆಗೂ ಸಂತೋಷದ ವಿಚಾರ ಆಗಿದೆ. ಯುವರ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ 100 ಪಟ್ಟು ಹೆಚ್ಚಾಗಿದೆ. ಈಗ ನೆನಪಿಟ್ಕೊಳ್ಳಿ ನೀವು. ಜನರ ವಿಶ್ವಾಸ ಹೆಚ್ಚಾಗಿದೆ. ಎಕ್ಸಾಕ್ಟ್ಲಿ. ನೌ ಯು ಶುಡ್ ಬಿ ಡಬಲ್ ಕೇರ್ಫುಲ್, ಟ್ರಿಪಲ್ ಕೇರ್ಫುಲ್. ಈಗ ಕ್ವಾಲಿಟಿನಲ್ಲಿ ನೀವು ದಾರಿ ತಪ್ಪಿದ್ದೀರಿ ನಾನು ಹೇಳಿಲ್ಲ. ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಏನೇನು ಮಾಡ್ಬೋದು ಎಲ್ಲ ಮಾಡಬೇಕು, ಎಚ್ಚರಿಕೆಯಲ್ಲಿರಬೇಕು. ಈಗ ಅದು ಯಾಕಂದರೆ ಈಗ ಭಾಳ ಗಮನಿಸ್ತಾರೆ ಇನ್ನು ನಂದಿನಿನ. ಸಡನ್ಲಿ ಯುವರ್ ಸೇಲ್ಸ್ ಕ್ಯಾನ್ ಇನ್ಕ್ರೀಸ್. ಯುವರ್ ಸೇಲ್ಸ್ ಕ್ಯಾನ್ ಇನ್ಕ್ರೀಸ್ ಬಿಕಾಸ್ ದ ಟ್ರಸ್ಟ್ ಈಸ್ ಎ ಕ್ವಶನ್. ಹೌದು, ಹಂಗಾಗ್ಬಿಡ್ಬೋದು.
ಕೊನೆಯದು ಏನಪ್ಪಾ ಅಂತಂದ್ರೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಮುಜರಾಯಿ ದೇವಸ್ಥಾನ ಎಲ್ಲ ಮುಜರಾಯಿ ದೇವಸ್ಥಾನದಲ್ಲೆಲ್ಲ ಇದನ್ನೇ ಬಳಸಿ ಸರ್ ಇಲ್ಲಿವರೆಗೂ ಯಾವ್ದು ಬಳಸ್ತಿದ್ರು ಹಂಗಾರೆ ಎಲ್ಲ 99% ಅದನ್ನೇ ಬಳಸ್ತಾ ಇದ್ದಿದ್ದು, ಲೋಪಗಳಾಗಬಾರ್ದು ಅಂತ ಅಲರ್ಟ್ ಮಾಡಿ. ಹಂಗ ನಾನೆಲ್ಲ ಇಲ್ಲಿವರೆಗೂ ಅವರು ಎಲ್ಲ ಅದೇ ದಾರಿ ಹಿಡ್ಕೊಂಡಿದ್ರ ನೋಡಿದೆ. ಇಲ್ಲ ಆಲ್ ರೈಟ್.